ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಲ್ಲ ರೀ, ಈ ಅಮ್ಮನಿಗೆ ಎಷ್ಟೊಂದು ಕೊಬ್ಬಿರಬಹುದು ರೀ. ಅಲ್ಲ, ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ, ಜನ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೂ ತಾಳ್ಮೆಯಿಂದ ನರೇಂದ್ರ ಮೋದಿ, ಅಮಿತ್ ಶಾ ಯಾವುದೇ ರೀತಿಯಾಗಿ ವ್ಯಕ್ತಿಗತವಾಗಿ ಒಂದೇ ಒಂದು ಶಬ್ದ ಮಾತನಾಡಲಾರದೆ ವ್ಯವಸ್ಥೆಯನ್ನು ಅವಲೋಕಿಸ್ತಾ ಇದ್ದಾರೆ. ಇಂಥದ್ರಲ್ಲಿ ಮಮತಾ ಬೇಗಮ್ಮು ನರೇಂದ್ರ ಮೋದಿ ಅವರಿಗೆ ಧಮಕಿ ಕೊಟ್ಟಿದ್ದಾರೆ. ಏನಂತ ಧಮಕಿ ಕೊಟ್ಟಿದ್ದಾರೆ? ನೀವೇನಾದರೂ ಪಶ್ಚಿಮ ಬಂಗಾಳದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದರೆ ಪಕ್ಕದಲ್ಲಿರುವಂಥ ಆಸಾಮ್ಗೆ ಬೆಂಕಿ ಬೀಳುತ್ತೆ, ಈ ಕಡೆ ಈಶಾನ್ಯ ರಾಜ್ಯಗಳಿಗೆ ಬೆಂಕಿ ಬೀಳುತ್ತೆ, ಇಲ್ಲಿ ಬಿಹಾರ್ಗೆ ಬೆಂಕಿ ಬೀಳುತ್ತೆ, ಜಾರ್ಖಂಡ್ಗೆ ಬೆಂಕಿ ಬೀಳುತ್ತೆ, ಅಷ್ಟೇ ಅಲ್ಲ ದಿಲ್ಲಿಯಲ್ಲಿ ನಿಮ್ಮ ಕುರ್ಚಿಯೇ ಹೊರಟು ಹೋಗತ್ತೆ ಅಂತ ನರೇಂದ್ರ ಮೋದಿ ಅವರಿಗೆ ಹೇಳಿದ್ದಾರೆ ಮಮತಾ ಬೇಗಂ. ನೋಡಿ ಎಂಥ ದಾರ್ಷ್ಟ್ಯ, ಎಂಥ ಕೊಬ್ಬು, ಎಂಥ ಸೊಕ್ಕು. ಮೊನ್ನೆ ಪಶ್ಚಿಮ ಬಂಗಾಳ ಬಂದನ್ನು ಹಮ್ಮಿಕೊಂಡಿತ್ತು ಭಾರತೀಯ ಜನತಾ ಪಾರ್ಟಿ. ಅದು 12 ಗಂಟೆಗಳ ಕಾಲ ನಡೆದಂಥ ಬಂದ್. ಅದು ಆ ಸಂದರ್ಭದಲ್ಲಿ ಇವರ ಪೊಲೀಸರು ಗುಂಡು ಹೊಡೆದ್ರು, ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಮಾಡಿದರು. ಅದೆಲ್ಲ ಪಶ್ಚಿಮ ಬಂಗಾಳದಲ್ಲಿ ನಡೆಯುವಂಥದ್ದೇ. ಅವ್ರ ಬಗ್ಗೆ ವಿಶೇಷವಾಗಿ ಏನೋ ದೊಡ್ಡ ಘಟನೆ, ಆಘಾತಕಾರಿ ಘಟನೆ ನಡೆದಿದೆ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಏಕೆಂದರೆ ಈಕೆ ಕಾಲಿಟ್ಟ ದಿನದಿಂದ ಅಧಿಕಾರಕ್ಕೆ ಇದೇ ರೀತಿಯ ವಿದ್ಯಮಾನಗಳು ನಡೀತಾ ಇದ್ದಾವೆ. ಈಗ ಈಕೆಗೆ ಈ ರೀತಿಯಾದಂಥ ಕೋಪ ಬರಲಿಕ್ಕೆ ಕಾರಣ ಏನು? ಕಾರಣ ಏನಪ್ಪ ಅಂತಂದರೆ 21-22ನೇ ತಾರೀಕಿಗೆ ರಾಜ್ಯಪಾಲರಾದಂಥ CV ಆನಂದ್ ಬೋಸ್ ಅವರು ದಿಲ್ಲಿಗೆ ಬಂದು ಹೋಗಿದ್ದರು. ದಿಲ್ಲಿಗೆ ಬಂದು ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನಡೆದಂಥ ವಿದ್ಯಮಾನಗಳ ವರದಿಯನ್ನು ನೀಡಿದರು. ರಾಷ್ಟ್ರಪತಿಯನ್ನು ಭೇಟಿಯಾದರು, ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವ್ರನ್ನ ಭೇಟಿಯಾದರು. ಜಗದೀಪ್ ಧನ್ಖಡ್ ಅವರು ಮುಂಚೆ ಇದೇ ಪಶ್ಚಿಮ ಬಂಗಾಳಕ್ಕೆ ರಾಜ್ಯಪಾಲರಾದಂಥವ್ರು. ಅವರ ಸಲಹೆಯನ್ನು ತೆಗೆದುಕೊಂಡು ಹೋಗಿದ್ರು. ಹೋಗಿ ಆದ ಮೇಲೆ ದ್ರೌಪದಿ ಮುರ್ಮು ಅವರು ನಿನ್ನೆ ಇಲ್ಲ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಾನು ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನು ನೋಡಿ ಭಯಭೀತಳಾಗಿದ್ದೇನೆ, ಅಲ್ಲಿಯ ಸರ್ಕಾರದ ಆಡಳಿತದ ಸ್ಥಿತಿಯನ್ನು ನೋಡಿ ನಾನು ನಿರಾಶಳಾಗಿದ್ದೇನೆ ಅನ್ನುವಂಥ ಮಾತನ್ನು PTIಗೆ ನೀಡಿದ ಲೇಖನದಲ್ಲಿ ಅವರು ತಿಳಿಸಿದರು. ಇದಾದ ಮಾರನೆಯ ದಿವಸವೇ ಮತ್ತೆ ರಾಷ್ಟ್ರಪತಿಯವರು ಈಗ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದಂಥ CV ಆನಂದ್ ಬೋಸ್ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಯಾವಾಗ CV ಆನಂದ್ ಬೋಸ್ 2ನೇ ಸಲ ಕೇವಲ 10 ದಿನಗಳ ಅವಧಿಯ ನಂತರ ಮತ್ತೊಂದು ಸಲ ಭೇಟಿಯನ್ನು ಕೊಡ್ತಾರೋ ಆವಾಗ ಈಕೆಗೆ ತಳೆಮಳ ಶುರುವಾಗತ್ತೆ. ಮಮತಾ ಬೇಗಂಗೆ ಖಚಿತವಾಗಿ ಹೋಗ್ಬಿಡತ್ತೆ, ಇಲ್ಲ ಈ ಬಾರಿ ರಾಷ್ಟ್ರಪತಿ ಆಡಳಿತ ಇರೋದು ಗ್ಯಾರಂಟಿ, ಏನು ಬೇಕಾದರೂ ಆಗಲಿ ಇವರು ರಾಷ್ಟ್ರಪತಿ ಆಡಳಿತ ಇರ್ತಾರೆ ಅಂತ ಖಚಿತ ಆಗಿ ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ರೋಷಾವೇಶದ ಮಾತುಗಳನ್ನು ಹೇಳಿರೋದು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಅತ್ಯಾಚಾರ ಆದ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅಲ್ಲಿಯ ಪೊಲೀಸರು ಕ್ರಮ ಕೈಗೊಂಡಿದ್ದರೆ ಆ ಮಾಡಿರುವಂಥ ದುಷ್ಕರ್ಮವನ್ನು ಯಾರು ಮಾಡಿದ್ದಾರೋ ಆತನನ್ನು ಹಿಡಿದು ಒದ್ದು ಒಳಗೆ ಹಾಕಿ ಯಾರ್ಯಾರು ಇದ್ರ ಹಿಂದಿದ್ದಾರೋ ಆ ಲಾಬಿಯನ್ನು ಕಂಡು ಹಿಡಿದು ಜೋರಾಗಿ ತನಿಖೆಯನ್ನು ಮಾಡಿದರೆ ಈ ಮಟ್ಟಿಗೆ ದೊಡ್ಡದಾದಂಥ ರ್ಯಾಲಿ ಆಗಲಿ ಆಗ್ತಿರಲಿಲ್ಲ. ಯಾವುದೇ ರೀತಿಯಾದಂಥ ರಾಷ್ಟ್ರೀಯ ಸುದ್ದಿ ಅಂತೂ ಆಗಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಒಂದು ಕಡೆ ಸಂದೀಪ್ ಘೋಷ್, ಮತ್ತೊಂದು ಕಡೆ ಸಂಜಯ್ ರಾಯ್, ಒಬ್ಬ ಪ್ರಿನ್ಸಿಪಾಲು, ಒಬ್ಬ ಅತ್ಯಾಚಾರಿ. ಇವರಿಬ್ಬರ ಷಡ್ಯಂತ್ರದಿಂದಾಗಿ, ಇವರಿಬ್ಬರ ದುಷ್ಕರ್ಮದಿಂದಾಗಿ, ಇವರಿಬ್ಬರ ಸಂಚಿನಿಂದಾಗಿ ಮತ್ತು ಇವರಿಬ್ಬರ ಲಾಬಿಯಿಂದಾಗಿ ಇಡೀ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ. ವಿಶೇಷ ಅಂದರೆ ಈ ಸಂಜಯ್ ರಾಯ್ ಅನ್ನುವಂಥ ಏನು ಈ ಅತ್ಯಾಚಾರಿ ಇದಾನಲ್ಲ, ಈತ ಸಂದೀಪ್ ಘೋಷ್ ಏನು ಪ್ರಿನ್ಸಿಪಾಲ್ ಇದಾನಲ್ಲ, ಆ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲು, ಆ ಪ್ರಿನ್ಸಿಪಾಲ್ನ ಚೇಂಬರ್ನಲ್ಲಿ ಕೇಕ್ ಕಟ್ ಮಾಡುವಂಥ ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಾ ಇದ್ದಾವೆ. ಈತ ಬರ್ತ್ಡೇಯನ್ನು ಪ್ರಿನ್ಸಿಪಾಲ್ ಚೇಂಬರ್ನಲ್ಲಿ ಆಚರಿಸ್ಕೊತಾನೆ. ಆತ ಭ್ರಷ್ಟಾಚಾರಿ, ವ್ಯಭಿಚಾರಿ ಸಂದೀಪ್ ಘೋಷ್ ಪ್ರಿನ್ಸಿಪಾಲು. ಮಾಡಲಾರದ ವ್ಯವಹಾರಗಳೆಲ್ಲ ಕಳ್ಳ ಸಾಗಣೆ ಮಾಡ್ಕೊಂಡಿದ್ದಂಥ ಮನುಷ್ಯ. ನೇಮಕಾತಿಯಲ್ಲಿ ದುಡ್ಡು ಹೊಡೆದವನು, ವರ್ಗಾವರ್ಗಿಯಲ್ಲಿ ದುಡ್ಡು ಹೊಡೆದವನು, ಅಂಗಾಂಗಗಳನ್ನು ಮಾರಾಟ ಮಾಡಿದವನು, ಕಳ್ಳ ಸಾಗಣೆ ಮಾಡಿದವನು, ಜೊತೆಗೆ ಇಡೀ ಕಾಲೇಜಿನ RG-CAR ಮೆಡಿಕಲ್ ಕಾಲೇಜ್ ಏನಿದೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದಂಥ ವ್ಯಕ್ತಿ. ಆತನ ಚೇಲ ಈ ಅತ್ಯಾಚಾರಿ. ಇವರ ಮೇಲೆ ಕ್ರಮ ಕೈಗೊಂಡಿದ್ದರೆ ಈ ಮಟ್ಟಿನ ದೊಡ್ಡದಾದಂಥ ಇಶ್ಯೂ ಆಗುವಂಥ ಪ್ರಶ್ನೆಯೇ ಇರಲಿಲ್ಲ. ಯಾವಾಗ ಕೈ ತಪ್ಪಿ ಹೋಗುತ್ತೋ ಪ್ರಕರಣ, ಆವಾಗ ಈಗ ಮಮತಾ ಬೇಗಂ ಅವರು 1-2ನೇ ತಾರೀಕಿಗೆ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಪಶ್ಚಿಮ ಬಂಗಾಳದ. ಏನಕ್ಕಪ್ಪ ಅಧಿವೇಶನ ಏನಪ್ಪ ಅಂದರೆ ಅತ್ಯಾಚಾರ ಮಾಡಿದವರಿಗೆ ನೇಣುಗಂಬಕ್ಕೆ ಏರಿಸಬೇಕು ಅಂಥದ್ದೊಂದು ವಿಧೇಯಕವನ್ನು ಮಂಡಿಸಲಿದ್ದಾರೆ ಮಮತಾ ಬೇಗಂ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ನೋಡಿ, ಈಗ ಅವ್ರಿಗೆ ರೇಪ್ ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ಅಂತ ಜ್ಞಾನೋದಯ ಆಗಿದೆ. ಇಷ್ಟು ದಿವಸ ಅವರ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದರು. ನೀವು ಪ್ರಾರಂಭದಿಂದ ನೋಡ್ಕೊಂಬನ್ನಿ, ಇವರು ಮಾಡಿರೋಂಥ ಕೆಲಸ ಪಾರ್ಥ ಚಟರ್ಜಿಯ ಕಾಲದಿಂದ
ಇಲ್ಲಿಯವರೆಗೂ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ನೋಡ್ಕೊಂಬನ್ನಿ. ಶೇಖ್ ಶಹಜಹಾನ್ ಇರಬಹುದು ಅಥವಾ ಪಾರ್ಥ ಚಟರ್ಜಿ ಇರಬಹುದು, ಎಲ್ಲರನ್ನೂ ರಕ್ಷಣೆಗೆ ಮಾಡಿಕೊಂಡೇ ಬಂದಂಥವ್ರು ಮಮತಾ ಬೇಗಂ ಅವರು. ಪ್ರತಿ ಬಾರಿ ಕೋರ್ಟ್ ಇವ್ರಿಗೆ ಕ್ಯಾಕರಿಸಿ ಹೋಗಿದ್ದಿದೆ. ಯಾವಾಗಲೂ ಏನು ಆಗೋದಿಲ್ಲ ಅನ್ನುವ ರೀತಿಯಲ್ಲಿದ್ದವರು ಯಾವಾಗ 2ನೇ ಸಲ ರಾಜ್ಯಪಾಲರು ದಿಲ್ಲಿಗೆ ಬರ್ತಾರೋ, ಬಂದ ತಕ್ಷಣ ಈಕೆಗೆ ಖಚಿತ ಆಗತ್ತೆ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಹಾಗಾದರೆ ಏನು ಮಾಡಬೇಕು? ಸ್ವತಃ ಪ್ರಧಾನಮಂತ್ರಿಯವರಿಗೆ ಧಮಕಿ ಹಾಕಬೇಕು. ಏನಂತ ಧಮಕಿ ಹಾಕಬೇಕು? ನಿಮ್ಮ ಕುರ್ಚಿಯೇ ಹೊರಟು ಹೋಗುತ್ತೆ ಅಂತ ಧಮಕಿ ಹಾಕಬೇಕು. ಒಂದು ವಿಷಯ ಗೊತ್ತಿಲ್ಲ ಮಮತಾ ಬೇಗಂಗೆ, ಇವರು ನೋಡಿರೋದಕ್ಕಿಂತ ಹೆಚ್ಚಿನ ರಾಜಕಾರಣವನ್ನು ನರೇಂದ್ರ ಮೋದಿ ಅವರು ನೋಡಿದ್ದಾರೆ. ಅವರು ಗುಜರಾತ್ನಲ್ಲಿ ಗೋಧ್ರಾದಂಥ ಹತ್ಯಾಕಾಂಡ ಆದ ಸಂದರ್ಭದಲ್ಲಿ ಈಸಿ ಜಯಿಸಿ ನಿರ್ದೋಷಿ ಅಂತ ಸಾಬೀತಾಗಿ ರಾಜಕಾರಣವನ್ನು ತೊರೆದು ರಾಷ್ಟ್ರ ರಾಜಕಾರಣಕ್ಕೆ ಬಂದು ಅಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆದಂಥ ಮನುಷ್ಯ. ಇಂಥ ಮಮತಾ ಬೇಗಂ ಅವರು ಸುಮ್ಮನೆ ಹಿಂಗೆ ಅರದು ಕುಡಿದು ಬಿಡ್ತಾರೆ. ಆ ಲೆವೆಲ್ಗೆ ಇರುವಂಥ ನರೇಂದ್ರ ಮೋದಿ ಇವರು ಧಮಕಿ ಹಾಕ್ತಾರೆ. ಈಗ ಆಗಿರೋ ವಿದ್ಯಮಾನ ಏನು? CV ಆನಂದ್ ಬೋಸ್ ಅವರು ಗೃಹ ಸಚಿವಾಲಯಕ್ಕೆ ಭೇಟಿಯನ್ನು ಕೊಟ್ಟು ವರದಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಬದಲಾವಣೆಗಳು ಆಗಬಹುದು. ಜಮ್ಮು ಕಾಶ್ಮೀರದ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ, ಹರಿಯಾಣದಲ್ಲಿ ಚುನಾವಣೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಂದೆ ಏನಾದರೂ ಹಾಕ್ತಾರಾ ರಾಷ್ಟ್ರಪತಿ ಆಡಳಿತ ಹಾಕೋದನ್ನು ಅಂತ ಬಹಳಷ್ಟು ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಪೃಷ್ಠ ಸಮಯ, ಇದಕ್ಕಿಂತ ಶುಭ ಮುಹೂರ್ತ ಇನ್ನೊಂದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ 3 ತಿಂಗಳಲ್ಲ 6 ತಿಂಗಳಲ್ಲ ವರ್ಷ ಅಲ್ಲಿ ಎಷ್ಟು ದಿವಸ ಹಾಕಿದ್ರೂ ಅಲ್ಲಿಯ ಜನರು ಯಾವ ಧ್ವನಿಯನ್ನು ಎತ್ತಿ ಈ ಬಾರಿ ಹೊರಗಡೆ ಬಂದಿದ್ದಾರೋ ಅದಕ್ಕೆ ಸರಿಯಾದಂಥ ತಕ್ಕ ಫಲಿತಾಂಶವನ್ನು ಚುನಾವಣೆಯಲ್ಲಿ ನೀಡ್ತಾರೆ ಅನ್ನುವಂಥ ಆಶಾವಾದ ನಂದಾಗಿದೆ. ನೋಡೋಣ ಏನಾಗುತ್ತೆ, ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ನಂಬರ್ ಕೊಡಲಾಗಿದೆ. ತಮ್ಮಿಂದ ಸಾಧ್ಯವಾದಷ್ಟು ಆರ್ಥಿಕವಾಗಿ ನಮಗೆ ನೆರವಾಗಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.